ಹಾಯ್ ಎಲ್ರಿಗೂ. ನಾನಿವತ್ತು ನನ್ನ ಫ್ರೆಂಡ್ ಮದುವೆಗೆ ಬಿಜಾಪುರಕ್ಕೆ ಹೋಗ್ತಾ ಇರೋ ವಿಡಿಯೋನ ಮಾಡ್ತಾಯಿದ್ದೀನಿ. ನಾನಿವಾಗ ಕಡೂರು ರೈಲ್ವೆ ಸ್ಟೇಷನಿಗೆ ಬಂದು ಟ್ರೈನಿಗೆ ವೆಯ್ಟ್ ಮಾಡ್ತಾ ಇದ್ದೆ. ಟ್ರೈನ್ ಆ್ಯಕ್ಚುಲಿ 10:20ಗೆ ಬರಬೇಕಿತ್ತು, ಬಟ್ ಟ್ರೈನ್ ಬಂದಾಗ 10:50 ಆಗಿತ್ತು. ಟ್ರೈನ್ ಬಂದಿದ್ದು ಲೇಟ್ ಆಗಿದ್ದರಿಂದ ನನಗೆ ಫಸ್ಟ್ ಸೀಟ್ ಹುಡ್ಕೊಂಡು ಮಲ್ಕೊಂಡ್ಬಿಟ್ರೆ ಸಾಕಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು. ಮಲ್ಗಿ ಎದೊಳೋ ಅಷ್ಟೊಂದು ಬಾಗಲಕೋಟೆ ಬಂದಿತ್ತು. ಇಲ್ಲಿ ಬಾಗಲಕೋಟೆ ಕೂಡ ತುಂಬ ನೋಡೋಕ್ಕೆ ಚೆನ್ನಾಗಿದೆ. ಹಾಗೆ ಫ್ರೆಶಪ್ ಆಗಿತ್ತು. ಆಲಮಟ್ಟಿ ಡ್ಯಾಮ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಕೃಷ್ಣ ರಿವರ್ಗೆ ಆಲಮಟ್ಟಿ ಡ್ಯಾಮ್ನ ವಿಸಿಟ್ ಮಾಡಿದ್ರು. ಹಾಗೆ ಲೆಸ್ ದ್ಯಾನ್ 40 ಮಂತ್ಸಲ್ಲಿ ಕಂಪ್ಲೀಟ್ ಮಾಡಿದಾರಂತೆ. ಎಷ್ಟು ದೊಡ್ಡ ಇದೆ ನೋಡಿ. ಆ್ಯಕ್ಚುಲಿ ಸಮ್ಮರ್ ಇರೋದ್ರಿಂದ ನೀರು ತುಂಬ ಕಮ್ಮಿ ಇತ್ತು. ಸೈಡಲ್ಲೆಲ್ಲ ಅಂತೂ ನೀರೇ ಇರಲಿಲ್ಲ. ಟ್ರೈನಲ್ಲಿ ಜರ್ನಿ ಮಾಡಬೇಕಿದ್ರೆ ಮೋಸ್ಟ್ ಇರಿಟೇಟಿಂಗ್ ಅಂದರೆ ಪಾಸಿಂಗ್ ಅಂತ ಹತ್ರದಲ್ಲಿ ಹೋಗಿ ನಿಲ್ಲಿಸ್ಕೊಳ್ತಾರಲ್ಲ ಅದು. ಇದು ಕೂಡ ಅದೇ ಆಗಿದ್ದು. ಇನ್ನೊಂದು 10-12 ಕಿಲೋಮೀಟರ್ಸ್ ಇದೆ ಬಿಜಾಪುರ ಬಂದಾಗ ಟ್ರೈನಿಗೆ ನಿಲ್ಲಿಸಿದ್ರು. ಮತ್ತು ಹೇಗೋ ಹೊರಡ್ತು ಬೇಗನೆ. ಟ್ರೈನ್ ಆಲ್ರೆಡಿ ಸ್ಟೇಷನ್ ಹತ್ರ ಬರ್ತಾಯಿತ್ತು. ಹಾಗೆ ಸ್ಟೇಷನಿಂದ ಹೊರಗಡೆ ಬಂದಿದ್ದ ತಕ್ಷಣ ಗೋಲ್ ಗುಂಬಸ್ ಕಾಣಿಸ್ತು. ಫೈನಲಿ ನನ್ನ ಫ್ರೆಂಡ್ ಸಿಕ್ದ. ಹಾಗೆ ಅಲ್ಲೇ ಅವ್ರ ತೋಟದಲ್ಲಿ ಎಳ್ನೀರು ಇತ್ತು. ಎಳ್ನೀರು ಕುಡ್ಕೊಂಡು ಮ್ಯಾಂಗೋ ಎಲ್ಲ ತಿನ್ಕೊಂಡು ಬಂದ್ವಿ. ಹಾಗೆ ಟಿಫನಿಗೆ ಉಪ್ಪಿಟ್ಟು ಮತ್ತು ಲಡ್ಡು ಕೊಟ್ಟರು. ಅದನ್ನು ತಿಂದ್ಬಿಟ್ಟು ಬಳೆ ಶಾಸ್ತ್ರ ಮಾಡ್ತಾಯಿದ್ರು. ಅಲ್ಲಂತೂ ತುಂಬ ಜನ ಇದ್ದರು ಬಳೆ ಶಾಸ್ತ್ರಕ್ಕೆ. ಹಾಗೆ ನಾನು ಹೋಗಿ ಬಳೆ ಹಾಕಿಸ್ಕೊಂಡು ಫ್ರೆಂಡ್ ಜೊತೆ ಪಿಕ್ಚರೆಲ್ಲ ತೊಗೊಂಡು ಮತ್ತಿನ್ನೇನೋ ಶಾಸ್ತ್ರ ಮಾಡ್ತಾಯಿದ್ರು. ಅದು ನೋಡೋಣ ಅಂತ ಹೋದರೆ ಎಲ್ರಿಗೂ ಮಡ್ಲು ದುಂಬ್ತಾಯಿದ್ರು. ಇದೆಲ್ಲ ಕಡೆನೂ ಕಾಮನಾಗಿ ಮಾಡ್ತಾರೆ. ಇಲ್ಲಿ ಇವರು ಮಧ್ಯಾಹ್ನ ಊಟಕ್ಕೆ ಹುಗ್ಗಿ, ಎಣ್ಗಾಯಿ ಪಲ್ಯ ಮತ್ತು ಚಪಾತಿ ಕೊಟ್ಟಿದ್ದರು. ಈವ್ನಿಂಗ್ ಆದ್ರೂ ಬಳೆ ಶಾಸ್ತ್ರ ಮಾತ್ರ ಇನ್ನೂ ಮುಗ್ದೇ ಇರಲಿಲ್ಲ. ಹಾಗೆ ಎಷ್ಟೊಂದೆಲ್ಲ ಬಳೆ ತೊಡಿಸ್ಕೊಂಡ್ಮೇಲೆ ಏನು ರೀಲ್ಸ್ ಫೋಟೋಸ್ ತೊಗೊಳ್ಳಿಲ್ಲ ಅಂದರೆ ಹೇಗೆ ಅಂತ ಮದುವೆ ಹುಡುಗನ ಕರ್ಕೊಬಂದು ಫೋಟೋಶೂಟ್ ಮಾಡ್ಕೊಂಡ್ವಿ. ಆ್ಯಕ್ಚುಲಿ ಇವ್ರ ಕಡೆ ಹುಡುಗನ ಮನೇಲೇ ಮದುವೆ ಇರೋದ್ರಿಂದ ಹುಡುಗಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ವಿ. ವಾದ್ಯದ ಜೊತೆ ಆರತಿ ಎಲ್ಲ ಇಟ್ಕೊಂಡು ಹುಡುಗಿ ಕರ್ಕೊಂಬರಕ್ಕೆ ಹೋಗಿದ್ವಿ. ನೆಕ್ಸ್ಟ್ ಹುಡುಗಿ ಎಲ್ಲಿದ್ದಾರಪ್ಪ ಅಂತ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಹುಡುಗಿ ಬಂದು ತುಂಬ ಹೊತ್ತಾಗಿತ್ತು. ಒಂದು 30 ಮಿನಿಟ್ಸ್ ವೆಯ್ಟ್ ಮಾಡಿದ್ದಾರೆ. ಹುಡುಗನ ಕಡೆಯವ್ರು ಬಂದಿರಲಿಲ್ಲ ಇನ್ನೂ ಕರ್ಕೊಂಡು ಹೋಗೋಕ್ಕಂತ. ಹುಡುಗಿಗೆ ಆರತಿ ಮಾಡಿಕೊಂಡು ಕರ್ಕೊಳ್ತಾ ಇದ್ರು. ಇಲ್ಲಿ ಹುಡುಗಿ ಮನೆಯವರು ಹಾಗೆ ಹುಡುಗನ ಮನೆಯವರು ಕಾಯಿ, ಸಕ್ಕರೆ, ವಿಳ್ಯದೆಲೆ, ಅಡಿಕೆನ ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ರು. ಇದು ಒಂದು ಇವ್ರ ಕಡೆ ಶಾಸ್ತ್ರ ಅಂತೆ. ಈ ಕಡೆ ಹುಡುಗಿ ನಾನು ಯಾವಾಗ ಹುಡುಗನ ನೋಡಕ್ಕೆ ಹೋಗೋದಂತ ವೆಯ್ಟ್ ಮಾಡ್ತಾ ಇದ್ರು. ಹಾಗೆ ಮತ್ತೆ ಈ ಕಡೆ ಹುಡುಗನ ಕಡೆ ಇಬ್ಬರು ಮುತ್ತೈದೆಯರು, ಹುಡುಗಿ ಕಡೆ ಇಬ್ಬರು ಮುತ್ತೈದೆಯರು ಕುಂಕುಮ ಅರಿಶಿನ ಇಟ್ಕೊಂಡು ಇಲ್ಲಿ ನನ್ನ ಫ್ರೆಂಡು ಹುಡುಗಿನ ವೆಲ್ಕಮ್ ಮಾಡ್ಕೊಳೋಕ್ಕೆ ಬೊಕ್ಕೆ ತರಿಸ್ಕೊಂಡಿದ್ದ. ಹಾಗೆ ವೆಲ್ಕಮ್ ಮಾಡಿಕೊಂಡು ಹುಡುಗಿ ಫಸ್ಟ್ ಟೈಮ್ ಹುಡುಗನ ಮನೆಗೆ ಬರ್ತಿರೋದ್ರಿಂದ ಅವತ್ತೇ ಅವರು ಸೇರು ಹೊದಿಸ್ಕೊಳಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ರು. ನೋಡಿ ಇಲ್ಲಿ ಫ್ಲವರ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಬಟ್ ನಾನು ಬ್ಯಾಕ್ ಸೈಡ್ ಇರೋದ್ರಿಂದ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ನೀಟಾಗಿ ಆಗಲಿಲ್ಲ. ಹಾಗೆ ಮನೆ ತುಂಬಿಸ್ಕೊಂಡ್ಮೇಲೆ ದೇವ್ರ ಮನೆಗೆ ಹೋಗಿ ಮಂಗಳಾರತಿ ತೊಗೊಂಡು ಬಳೆ ತೊಡಿಸ್ಕೊಳ್ಬೇಕಂತ ಬಂದರು ಹುಡುಗಿ. ಆ್ಯಕ್ಚುಲಿ ಅವರು ಅವ್ರ ಮನೇಲೇ ಬಳೆ ತೊಡಿಸ್ಕೊಂಡು ಬಂದಿದ್ದರು. ಬಟ್ ಶಾಸ್ತ್ರಕ್ಕಂತ ಹುಡುಗನ ಮನೇಲೂ ಬಳೆ ತೊಡಿಸ್ಕೊಂಡ್ರು. ನೆಕ್ಸ್ಟ್ ಇಲ್ಲಿ ಹುಡುಗಿಗೆ ಹಸೆ ಶಾಸ್ತ್ರ ಮಾಡ್ತಾಯಿದ್ರು. ಹಸೆ ಶಾಸ್ತ್ರಕ್ಕೆ ಒಂದು ಸೀರೆ ಕೊಟ್ಬಿಟ್ಟು ಆ ಸೀರೆ ಉಟ್ಕೊಂಡು ಬಂದರು. ಇದೆ ಅದು ನೆಕ್ಸ್ಟ್ ಸೀರೆ. ಹಸೆ ಶಾಸ್ತ್ರ ಆದಮೇಲೆ ಹುಡುಗಿಗೆ ಹೂವಿನ ದಂಡಿ ಕಟ್ಟೋದು ಅಂತ ಮಾಡಿದ್ರು. ಇದು ತುಂಬ ಚೆನ್ನಾಗಿ ಕಟ್ಟಿದ್ರು ದಂಡಿನ. ಆ್ಯಕ್ಚುಲಿ
ನೆಕ್ಸ್ಟ್ ಇದಾದಮೇಲೆ ಹಳದಿ ಶಾಸ್ತ್ರ ಇತ್ತು. ಸೊ ನಾವೆಲ್ಲ ಎಲ್ಲೋ ಡ್ರೆಸ್ ಹಾಕ್ಕೊಂಡು ಹಳದಿ ಶಾಸ್ತ್ರಕ್ಕೆ ರೆಡಿ ಆಗಿದ್ವಿ. ಈ ಕಡೆ ಹುಡುಗಂಗೆಲ್ಲರೂ ನೈಟೇ ಗಿಫ್ಟ್ ಕೊಡ್ತಾಯಿದ್ರು. ಹುಡುಗ ಹುಡುಗಿ ಒಟ್ಟಿಗೆ ಕೂರಿಸಿ ಹಳದಿ ಶಾಸ್ತ್ರ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿಕೊಂಡು ಅಲ್ಲೇ ನೀರು ಕೂಡ ಹಾಕಿಸ್ತಾಯಿದ್ರು ಫೋಟೋಶೂಟ್ಗಂತ. ಅರಿಶಿನ ಆದಮೇಲೆ ಅಲ್ಲೇ ಹುಡುಗಿಗೆ ಆರತಿ ಮಾಡಿ ಅವರನ್ನು ಒಳಗೆ ಕರ್ಕೊಂಡು ಹೋಗಿ ರೆಡಿ ಮಾಡ್ತಾಯಿದ್ರು. ಇವ್ರ ಕಡೆ ಹಳದಿನ ಹುಡುಗ ಹುಡುಗಿಗೆ ಹಚ್ಚೋದ್ರ ಜೊತೆಗೆ ಬೇರೆಯವ್ರಿಗೂ ಹಚ್ಚೋ ಪದ್ಧತಿ ಇದೆ. ಹಾಗಾಗಿ ಎಲ್ಲರೂ ಫುಲ್ ಮುಖ ತುಂಬ ಹಚ್ಕೊಂಡಿದ್ರು. ನೆಕ್ಸ್ಟ್ ಇಲ್ಲಿ ಹುಡುಗನ್ನ ಮತ್ತು ಹುಡುಗಿನ ಅವ್ರ ಸೋದ್ರ ಮಾವ ಒಳಗಡೆ ದಾಟಿಸೋ ಶಾಸ್ತ್ರ ಇತ್ತು. ಅದರಲ್ಲಿ ಇಬ್ಬರು ಎತ್ಕೊಂಡು ದಾಟಿಸ್ಬೇಕಿತ್ತು. ಅದಂತೂ ತುಂಬ ಮಜಾ ಅನಿಸ್ತಿತ್ತು. ನೆಕ್ಸ್ಟ್ ನಾವು ಕೂಡ ಮುಖಕ್ಕೆಲ್ಲ ಹಚ್ಚಿದ್ರು. ಯಾಕೆ ಇಷ್ಟೊಂದು ಹಚ್ತಾ ಇದ್ದಾರೆ ಅಂತ ನೋಡಿದಾಗ ಗೊತ್ತಾಯಿತು. ಇವರು ಒಂದು 5 to 6 kg ಅಷ್ಟು ಅರಿಶಿನ ಮಿಕ್ಸ್ ಮಾಡ್ಕೊಂಡಿದ್ರು. ಸೊ ಅದು ಖಾಲಿ ಮಾಡೋ ತನಕ ಎಲ್ಲರೂ ಹಚ್ತಾಯಿದ್ರು. ಇಲ್ಲಿ ಹುಡುಗ ಹುಡುಗಿಗೆ ಇಬ್ಬರಿಗೂ ಒಂದೇ ತಟ್ಟೆಗೆ ಹಾಲನ್ನು ಹಾಕ್ಕೊಟ್ಟಿದ್ರು. ಅದು ಶಾಸ್ತ್ರ ಅಂತ. ಖಡಕ್ ರೊಟ್ಟಿ ತಿಂದ್ಬಿಟ್ಟು ತುಂಬ ಸೆಕೆ ಇರೋದ್ರಿಂದ ನಾವು ಟೆರೆಸ್ ಮೇಲೇ ಮಲ್ಕೊಂಡ್ವಿ. ನಾವಿದ್ವಿ ಫ್ರೆಶಪ್ ಆಗೋಷ್ಟೊತ್ತಿಗೆ ಎಲ್ಲ ಶಾಸ್ತ್ರನೂ ಸ್ಟಾರ್ಟ್ ಆಗಿತ್ತು. ಅಲ್ಲೇನೋ ಮಾಡ್ತಾಯಿದ್ರು. ಆವಾಗ ವಾದ್ಯ ಮಾಡ್ತಾಯಿದ್ರು. ಅದ್ರ ಸೌಂಡಿಗೆ ಎಮ್ಮೆ ಕೂಡ ಡ್ಯಾನ್ಸ್ ಮಾಡ್ತಾಯಿತ್ತು. ನೆಕ್ಸ್ಟ್ ದೇವರಿಂದೊಂದು ಗುಗ್ಲ ಅಂತ ಮಾಡ್ತಾಯಿದ್ರು. ನೆಕ್ಸ್ಟ್ ಈ ಗುಗ್ಲನ ಹುಡುಗ ಹುಡುಗಿ ಒಂದು ಸ್ವಲ್ಪ ಹೊತ್ತು ಹೊರಬೇಕಿತ್ತು. ಹಾಗೆ ಅವರ ಅಪ್ಪ ಅಮ್ಮ ಸ್ವಲ್ಪ ಹೊತ್ತು ಇಟ್ಕೋಬೇಕಿತ್ತು. ಹಾಗೆ ಗುಗ್ಲ ತೊಗೊಂಡು ಅವ್ರ ತೋಟದಲ್ಲಿರೋ ದೇವ್ರ ಹತ್ರ ಹೋಗಿ ಅಲ್ಲಿ ನೈವೇದ್ಯಕ್ಕೆಲ್ಲ ಇಟ್ಟು ಹಾಗೆ ಮನೆ ಹತ್ರ ವಾಪಸ್ಕೊಂಡ್ರು. ಹುಡುಗ ಹುಡುಗಿ ಗುಗ್ಲ ಮುಗಿಸ್ಕೊಂಡು ಮನೆಗೆ ಬಂದಾಗ ರೆಡಿಯಾಗಿ ಅದೇ ಎಲ್ಲೋ ಬಟ್ಟೆಲ್ಲೇ ಅವರು ಮಾಂಗಲ್ಯ ಧಾರಣೆ ಮಾಡಬೇಕಂತೆ. ಸೊ ಅವರು ಹಾಗೆ ಬಂದು ಆಸೆ ಬರೆದಿದ್ರು. ಅದ್ರ ಮೇಲೆ ಇಬ್ಬರು ಬಲಗಾಲಿಟ್ಟು ನಮಸ್ಕಾರ ಮಾಡ್ಕೊಂಡು ಕೂತ್ಕೊಂಡ್ರು. ಹಾಗೆ ತಾಳಿಗೆ ಕರಿಮಣಿನ ಹುಡುಗ ಹುಡುಗಿ ಇಬ್ಬರೂ ಪೋಣಿಸಿದ್ರು. ಎಲ್ಲ ಕಡೆನೂ ಮುಹೂರ್ತಕ್ಕಿಂತ ಮುಂಚೆ ಬಾಸಿಂಗ ಕಟ್ಟೋದು ಎಲ್ಲ ಕಡೆ ಶಾಸ್ತ್ರ ಇದೆ. ಹಾಗೆ ಇವ್ರು ಕೂಡ ಮುಹೂರ್ತಕ್ಕೆ ಮುಂಚೆ ಬಾಸಿಂಗ ಹುಡುಗ ಹುಡುಗಿಗೆ ಇಬ್ರಿಗೂ ಕಟ್ಟಿದ್ರು. ಹಾಗೆ ಹುಡುಗಿಗೆ ಮಲ್ಲಿಗೆ ಹೂವಿನ ದಂಡೆ ಕೂಡ ಕಟ್ಟಿದ್ರು. ಅದು ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ರು. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಹರವೇತ್ಪತ್ರೇ ಸಂಪ್ರಕಾತ್ ಪಾದ್ಯಂ ಶುದ್ಧಂ ಕಲ್ಪಯಾಮಿ ತಾಪತ್ರ ದಿವ್ಯಾದ್ಯ ಸರ್ವ ಕಾಂಕ್ಷಾಹೀನಾಯ ಮಣಿಪರ್ಕ ಮಹಾದೇವ ಕಲ್ಪ್ಯಾಮಿಸಿದ ಪ್ರಮೇ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ. ಹಾಗೆ ಇವರು ಕಲರ್ ಅಕ್ಷತೆ ಜೊತೆಗೆ ಜೋಳ ಕೂಡ ಮಿಕ್ಸ್ ಮಾಡಿದ್ರು. ಅದು ತುಂಬ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು.
ತಾಳಿ ಕಾಲುಂಗುರ ಕೂಡ ಇಟ್ಟು ಡೆಕೋರೇಟ್ ಮಾಡಿದ್ರು ಒಂದು ಪ್ಲೇಟ್ಗೆ. ಕೈಲಾಸದ ಶಿವನಿಗೂ ಈ ಭೂಮಿಯ ಶ್ರೀ ಗೌರಿಗೂ ಕಲ್ಯಾಣವಾಗಲಿ, ಇಂದು ಕಲ್ಯಾಣವಾಗಲಿ. ಇಲ್ಲಿ ಯಾವ ಹೂವು ಯಾರ ಮುಡಿಗೂ ಯಾರು ಬಲ್ಲರು, ಎಲ್ಲಿ ಯಾವ ದೀಪ ಯಾರ ನುಡಿಗೂ ಯಾರು ಅರಿಯರು. 3 ಗಂಟೆಯಲ್ಲಿ ಬಾಳಗಂಟೆ. ತಾಳಿ ಕಟ್ಟಿದ ನಂತರ ತಾಳಿಗೆ ಮತ್ತು ಕಾಲುಂಗುರಕ್ಕೆಲ್ಲ ಪೂಜೆ ಮಾಡಿಸಿದ್ರು. ಅಷ್ಟು ಸರಿಬೇಕು. ಹಾಗೆ ಎಲ್ಲರೂ ಅಕ್ಷತೆಗಳು ಹಾಕಿ ಹಾರೈಸಿದ್ರು. ಫೈನಲಿ ಅರುಂಧತಿ ನಕ್ಷತ್ರ ನೋಡ್ತಾ ಇದ್ರು ಇಬ್ಬರೂ. ಟಿಫನ್ಗೆ ಉಪ್ಪಿಟ್ಟು ಮತ್ತು ಮಂಡಕ್ಕಿ ಕೊಟ್ಟಿದ್ರು. ಹಾಗೆ ಇಲ್ಲಿ ಇವರು ರಿಸೆಪ್ಷನ್ಗಂತ ಸ್ಟೇಜ್ ಮೇಲೆ ಹೋಗಿದ್ರು ಆಲ್ರೆಡಿ. ನಾವು ರೆಡಿಯಾಗಿ ಬರೋ ಅಷ್ಟರಲ್ಲಿ ಪತಿ ರವೀಂದ್ರ ಕುಮಾರ್ ಅವರಿಗೆ ಹೂಮಾಲೆಯನ್ನು ತೊಡಿಸಿ ವಿವಾಹ ಸಮಾರಂಭದ ವಿಧಿವಿಧಾನವನ್ನು ನಡೆಸಿಕೊಡ್ತಾ ಇದ್ದಾರೆ. ಮೊದಲು ವರ್ಷ ನಿಂತುಕೊಂಡಿದ್ದರಿಂದ ರವೀಂದ್ರ ಒಳ್ಳೆಯ ಪ್ರತಿಭಾವಂತ ವ್ಯಕ್ತಿ. ಅವರು ಕೂಡ ತಮ್ಮ ಧರ್ಮಪತ್ನಿ ಅಂಜನಾದೇವಿ ಕೊರಳಿಗೆ ಹೂಮಾಲೆಯನ್ನು ಈಗ ತೊಡಿಸಿದ್ದಾರೆ. ಆ ನಂತರ ಪುಷ್ಪಗುಚ್ಛ ಆದಾನ ಪ್ರದಾನ. ಅಲ್ಲೇ ಪಕ್ಕದಲ್ಲಿ ಕಾಲಭೈರೇಶ್ವರ ಟೆಂಪಲ್ ಇತ್ತು. ಅಲ್ಲಿ ಈಶ್ವರ ಲಿಂಗ ಮೂರ್ತಿ ಕೂಡ ಟೆಂಪಲ್ನ ಕಲ್ಲೆಲ್ಲ ಬಿಲ್ಟ್ ಮಾಡಿರೋದ್ರಿಂದ ತುಂಬ ತಂಪಾಗಿತ್ತು ಅದ್ರೊಳಗಡೆ. ಎಲ್ಲರೂ ಸ್ಯಾರಿ ಹಾಕಿರೋದ್ರಿಂದ ಪಿಕ್ಸ್ ಎಲ್ಲ ತೊಗೊಂಡು ಹುಡ್ಗಂಗೆ ಗಿಫ್ಟ್ ಕೊಡೋಕ್ಕಂತ ಸ್ಟೇಜ್ ಮೇಲೆ ಹೋದ್ವಿ. ಸೊ ಆಗಿತ್ತು. ಸೊ ಊಟ ಮಾಡ್ಕೊಂಡ್ವಿ. ಕಡೆ ಹುಡುಗಿ ಮನೆಯಿಂದ ಏನೇನು ಗಿಫ್ಟ್ ಕೊಡ್ತಾಯಿದ್ರು ಅದನ್ನೆಲ್ಲದನ್ನು ಒಂದು ಕಡೆ ಜೋಡಿಸಿದ್ರು. ನೋಡ್ಬೋದು ಸೋಫಾ, ಡ್ರೆಸ್ಸಿಂಗ್ ಮಿರರ್, ಫ್ರಿಡ್ಜ್ ಇತ್ತು, ಫ್ಯಾನ್, ಮಿಕ್ಸರ್ ಗ್ರೈಂಡರ್, ಹಾಗೆ ವೆಸಲ್ಸ್ ಕೂಡ ಎಲ್ಲದೂ ಇತ್ತು. ಏನೇನು ಬೇಕು ಅದೆಲ್ಲ ಪ್ರತಿಯೊಂದು ಥಿಂಗ್ಸ್ ಕೂಡ ಕೊಟ್ಟಿದ್ರು. ನೋಡಿ ತುಂಬ ಖುಷಿ ಆಯಿತು. ನನಗನ್ನಿಸ್ತು ನನ್ನ ಫ್ರೆಂಡ್ ಲಕ್ಕಿ ಅನಿಸುತ್ತೆ. ಪೂಜೆಗೆ ಬೇಕಾಗಿದ್ದ ಐಟಮ್ಸ್ ಮತ್ತು ಹ್ಯಾಂಗಿಂಗ್ ಐಟಮ್ಸ್, ಮಿರರ್ ಎಲ್ಲದೂ ಇತ್ತು. ಹಾಗೆ ಹುಡುಗಿ ತಿನ್ಲಿಕ್ಕಂತ ಚಕ್ಲಿ, ಗರ್ಜಿಕಾಯಿ, ಹಪ್ಪಳ, ಸೆಂಡ್ಗೆ, ಚಿರೋಟಿ ಎಲ್ಲನೂ ಕವರಲ್ಲಿ ನೀಟಾಗಿ ಪ್ಯಾಕ್ ಮಾಡಿಟ್ಟಿದ್ರು. ಹಾಗೆ ಎಲ್ಲದ್ರ ಮೇಲೆ AR, ಅಂಜನಾ, ರವಿ, ಅಂಜು ಅಂತ ಮೆನ್ಷನ್ ಮಾಡಿದರು. ಪ್ರೀ ವೆಡ್ಡಿಂಗ್ ವಿಡಿಯೋನ ಹುಡುಗಿ ನೋಡೋ ಥರ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ತಾಯಿದ್ರು. ಫೈನಲಿ ಫ್ಯಾಮಿಲಿ ಫೋಟೋ ತೊಗೊಳ್ಳೋ ಟೈಮ್ ಆಗಿತ್ತು. ಇದರಲ್ಲೇ ನೋಡ್ಬೋದು ಅವ್ರದ್ದು ಎಷ್ಟು ದೊಡ್ಡ ಫ್ಯಾಮಿಲಿ ಇರ್ಬೋದಂತ. ಒಂದು 80 to 100 ಮೆಂಬರ್ಸ್ ಇದ್ದರು. ಮಕ್ಕಳೇ ಒಂದು 20-25 ಮೆಂಬರ್ಸ್ ಇದ್ದರು. ಎಲ್ರದ್ದು ಊಟ ಆದಮೇಲೆ ಗಂಡು ಹೆಣ್ಣು ಊಟ ಮಾಡಲಿಲ್ಲ ಅಂದರೆ ಹೇಗೆ? ಸೊ ಅವ್ರು ಊಟ ಮಾಡೋಕ್ಕೋಸ್ಕರ ಎಲ್ಲ ಅರೇಂಜ್ ಮಾಡ್ತಾಯಿದ್ರು. ಇವರಿಬ್ರದ್ದು ಊಟ ಆದಮೇಲೆ ಹುಡುಗಿ ಮನೆಗೆ ಹೋದರು. ಹುಡುಗನ ಮನೆಗೆ ಬಂದರು. ಹುಡುಗಂಗೆ ಮನೆಗೆ ಬಂದಿದ್ದ ತಕ್ಷಣ ದೃಷ್ಟಿ ತೆಗಿತಾ ಇದ್ದರು. ಇವ್ರ ಕಡೆ ಸ್ಪೆಷಲ್ ಅಂದರೆ ರೊಟ್ಟಿಲಿ ದೃಷ್ಟಿ ತೆಗಿತಾರೆ. ಇದೊಂಥರ ಹೊಸ ವಿಷಯ ಅನಿಸ್ತು ನನಗೆ.
ನನ್ನ ಫ್ರೆಂಡ್ಗೆ ಎಷ್ಟೊಂದು ಬ್ರೇಸ್ಲೆಟ್ ಗಿಫ್ಟ್ ಬಂದಿತ್ತು ಅಂತ ತೋರಿಸ್ತಿದ್ದೀನಿ ನೋಡಿ. ನಿಮಗೆಲ್ಲ ಬಿಜಾಪುರದ ಶೈಲಿ ಮದುವೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಮದುವೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಅಂಜನಾ ಆ್ಯಂಡ್ ರವಿ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೆಗೆ ಹೊಸ ಭಾಷೆ ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆಮಾತೆಗೆ ನಿಂಗಾಗಿ ಹೇಳುವೆ ಕಥೆ ನೂರನು ನಾನೀದು ನಗಿಸುವೆ ಈ ನಿನ್ನನು ನೀರುನಲ್ಲು ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆತ್ತ ಹೊಂಗನಸನು ಜೊತೆಯಾಗಿ ನಡೆವೆ ನಾ ಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನು ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ. ನಗುವ ನಯನ ಮಧುರ ಮೌನ